ಯುವ ಅವ್ರಿಗೆ ನಮ್ಮ ಬಾಸ್ ಬರೀ ಅವ್ರ ಅಭಿಮಾನಿಗಳು ಮಾತ್ರನೇ ಕೊಟ್ಟಿಲ್ಲ, ಅವ್ರ ರಕ್ತದಲ್ಲಿರುವಂತಹ ನಟನೆ, ಆ ಡ್ಯಾನ್ಸಿಂಗ್ ಸ್ಕಿಲ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಪ್ರೂವ್ ಮಾಡುವಂತಹ ಮೂವಿನೇ ಎಕ್ಕ. ಎಕ್ಕ ಪಕ್ಕ ಶೋಗುರು ಅಂತ ಹೇಳ್ತಾ ಇದ್ದಿದ್ದೆಲ್ಲ ಹಳೆ ಮಾತಾಗೋಯ್ತು. ಇವತ್ತಿಂದ ಎಕ್ಕ ಪಕ್ಕ ಬ್ಲಾಕ್ ಬಸ್ಟರ್ ಗುರು ಅಂತ ಹೇಳೋ ಟೈಮ್ ಬಂದಿದೆ. ಸೂಪರಾಗಿದೆ ಮೂವಿ. ಸಂತೋಷ್ ಥಿಯೇಟ್ರಲ್ಲಿ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಬಂದೆ. ಯುವರಾಜ್ ಕುಮಾರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕಾ, ಸಂಪದ ಅವರ ಬೋಲ್ಡ್ ಕ್ಯಾರೆಕ್ಟರ್ ಚಾಯ್ಸ್ ಬಗ್ಗೆ ಮಾತಾಡಬೇಕಾ, ಸಂಜನಾ ಅವರ ಕ್ಯೂಟ್ ಹೋಮ್ಲಿ ಫ್ರೆಂಡ್ಲಿ ನ್ಯಾಚುರಲ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕಾ? ಎಸ್, ಸಂಜನಾ ಅವ್ರ ಬಗ್ಗೆ ಸ್ವಲ್ಪ 3-4 ಮಾತು ಜಾಸ್ತಿ ಹೇಳ್ಬಿಟ್ಟೆ. ಮೇ ಬಿ ಆ ಸ್ಮಾಲ್ ಫ್ಯಾನ್ ಇನ್ ಮೀ ಇಸ್ ಗ್ರೋಯಿಂಗ್. ಲೆಟ್ ಅಸ್ ಸಿ. ತುಂಬಾ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗ್ ಈ ಮೂವಿಯಲ್ಲಿ. ಸೊ ಅದನ್ನ ಸೈಡ್ಗಿಟ್ರೆ ಯುವ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಯುವ ಮೂವಿಗಿಂತ ಈ ಮೂವಿಯಲ್ಲಿ ತುಂಬಾ ಚೇಂಜಸ್ ತಂದಿದ್ದಾರೆ. ಒಂದೊಂದು ಸೀನ್ಗೂ ಒಂದೊಂದು ಎಕ್ಸ್ಪ್ರೆಷನ್ಗೂ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒನ್ ಮೋರ್ ಥಿಂಗ್ ಏನಂದರೆ, ನವರಸ ಅಂತ ಏನಂತಾರಲ್ವಾ, ಈ ಮೂವಿಯಲ್ಲಿ ನೀವು ಕಾಣ್ಬೋದು ಅವ್ರ ಆ್ಯಕ್ಟಿಂಗಲ್ಲಿ. ಅವ್ರ ಆ್ಯಕ್ಟಿಂಗಲ್ಲೇ ಅಂತ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಅವ್ರ ಸ್ಕ್ರೀನ್ ಪ್ಲೇ ಅಂತಲೇ ಅಂದ್ಕೊಳ್ಳಿ. ಇಲ್ಲ, ನಮ್ಮ ಡೈರೆಕ್ಟರ್ ಸರ್, ನಮ್ಮ ರೋಹಿತ್ ಪಡಕಿ ಸರ್, ಏನು ಸರ್ ಮ್ಯಾಜಿಕ್ಕು, ಏನು ಸರ್ ಡೈರೆಕ್ಷನ್ನು, ಸೂಪರಾಗಿದೆ ಸರ್. ಸ್ಕ್ರೀನ್ ಪ್ಲೇನ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ನಾನೇನೋ ಪ್ರಿಡಿಕ್ಟ್ ಮಾಡಿದರೆ ಅದೇನೋ ಆಗೋಯ್ತಲ್ಲಿ. ಸೀರಿಯಸ್ ಆಗಿ ಅದೇನು ಪ್ರಿಡಿಕ್ಟ್ ಮಾಡಿದೆ ಅಂತ ನಾನು ವಿಡಿಯೋಲಿ ಹೇಳೋಕ್ಕಾಗಲ್ಲ. ಆ ಥರ ಮೂವಿ ತೆಗೆದಿದ್ದೀರಾ. ಸೂಪರಾಗಿದೆ ಸರ್ ಮೂವಿ ಮಾತ್ರ ಇನ್ನೊಂದು ಮಾತೇ ಇಲ್ಲ. ಒಬ್ಬ ಫ್ಯಾನು ಹೀರೋ ಬಗ್ಗೆ ಹೇಳ್ತಾರೆ, ಬಟ್ ಡೈರೆಕ್ಟರ್ ಬಗ್ಗೆ ಹೇಳಿದಾಗ ಅವಾಗ ನಿಮ್ಗೆ ಅರ್ಥ ಆಗಬೇಕು ಮೂವಿ ನಿಜವಾಗ್ಲೂ ಚೆನ್ನಾಗಿದೆ ಅಂತ. ಕರೆಕ್ಟ್ ಅಲ್ವಾ? ಹೀರೋ ಬಗ್ಗೆ ಒಬ್ಬ ಫ್ಯಾನ್, ಎಸ್, ಒಂದು ಫ್ಯಾನ್ ಎಮೋಷನಿಂದ ನಮ್ಮ ಆ್ಯಕ್ಟರ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ನಾವು ಹೇಳ್ತೀವಿ. ಬಟ್ ಮೂವಿ ನಿಜವಾಗ್ಲೂ ಚೆನ್ನಾಗಿದ್ದಾಗ ಸರ್, ಡೈರೆಕ್ಟರ್ಗೆ ನಾವು ತುಂಬಾ ಮೆಚ್ಕೊತೀವಿ. ಹಿಂಗಂತ ಹೇಳ್ಬಿಟ್ಟು ನಾವೇನೋ ಬೇರೆ ಕೊಟ್ಟಿರೋ ಎಲ್ಲ ಫೇಕ್ ರಿವ್ಯೂಸ್ ಅಂತ ಹೇಳ್ತಾ ಇಲ್ಲ. ಬಟ್ ಈ ಮೂವಿಯಲ್ಲಿ ದೇ ಸೀರಿಯಸ್ಲಿ ಡಿಸರ್ವ್ ಅ ಸ್ಪೆಷಲ್ ಮೆನ್ಷನ್. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಸಖತ್ತಾಗಿ ಮಾಡಿದ್ದಾರೆ. ಪೊಲೀಸ್ ರೋಲಲ್ಲಿ ಮಾಡಿದಾರಲ್ಲ, ಏನು ಮಾಡಿದ್ದೀರಾ ಸರ್ ಆ್ಯಕ್ಟಿಂಗು. ನಿಜವಾಗ್ಲೂ ನೀವು ಬಂದಿದ್ದ ತಕ್ಷಣ ಟ್ರೇಲರಲ್ಲಿ ಆಬ್ವಿಯಸ್ಲಿ ನಿಮ್ಮ ಎಂಟ್ರಿ ಸೀನ್ ಆಲ್ರೆಡಿ ಲೀಕ್ ಮಾಡಿದ್ರು ನಮ್ಮ ಡೈರೆಕ್ಟರ್ಸರು. ಅವ್ರು ಲೀಕ್ ಮಾಡಿದ್ರು ಸಹ ಮತ್ತೆ ಥಿಯೇಟ್ರಲ್ಲಿ ಏನು ಜೈಕಾರಗಳು, ಏನು ಕೂಗಾಟಗಳು. ಫ್ಯಾನ್ಸ್ ಅಂತೂ ಸೈಕ್ ಆಗೋದ್ರು. ನೋಡ್ತಾ ಇದ್ರೆ ನಿಮ್ಮ ಆ್ಯಕ್ಟಿಂಗ್ನ, ನಿಮ್ಮ ಜೊತೆ ಕೊಟ್ಟಿರೋ BGM. ಚರಣ್ ರಾಜ್ ಅವ್ರನ್ನ ಯಾರು ಸರ್ ಹೇಳಿದ್ದು ಬರೀ ಮಾಸ್ BGM ಕೊಡ್ತಾರೆ ಅಂತ? ಯಾರು ಸರ್ ಹೇಳಿದ್ದು? ನಾನೇ ಸರ್ ಹೇಳಿದ್ದು. ಬಟ್ ಇವತ್ತು ಅದನ್ನೇ ಹೇಳ್ತಲ್ಲ, ದಿಸ್ ಮೂವಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ರಾಂಗ್ ವರ್ಡ್, ಅನ್ಪ್ರೆಡಿಕ್ಟೇಬಲ್. ನಾವೇನು ಪ್ರೆಡಿಕ್ಟ್ ಮಾಡಿದ್ವೋ ಅದಾಗಲಿಲ್ಲ, ಬೇರೆನೇ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗಾಯಿತು. ಅದಾಗಿದ್ದು ನಮ್ಗೆ ನಿಜ ಖುಷಿ ತಂದಿದೆ. ಯಾಕಂದರೆ ನಾವೇನು ಪ್ರೆಡಿಕ್ಟ್ ಮಾಡೋದು ಅದಾದರೆ ಅದು ಮಜಾ ಇರಲ್ಲ. ನಾವೇನು ಪ್ರೆಡಿಕ್ಟ್ ಮಾಡ್ತೀವಿ ನೋಡಿ, ಡಿಫ್ರೆಂಟಾಗಿ ಅದಕ್ಕಿಂತ ಚೆನ್ನಾಗಾದಾಗ ಅದನ್ನು ನಾವೇನಂತೀವಿ ಹೇಳಿ, ನೆಕ್ಸ್ಟ್ ಲೆವೆಲ್ ಅಂತೀವಿ. ಕರೆಕ್ಟ್ ಅಲ್ವಾ? ದಟ್ ಈಸ್ ನೆಕ್ಸ್ಟ್ ಲೆವೆಲ್. ನಂಗೆ ಯುವರಾಜ್ ಕುಮಾರ್ ಅವ್ರ ಆ್ಯಕ್ಟಿಂಗ್ ಸೂಪರಾಗಿ ಇಷ್ಟ ಆಯಿತು. ಆ್ಯಂಡ್ ಯುವರಾಜ್ ಕುಮಾರ್ ಅಂತ ಹೇಳ್ತಿದ್ದಂತ ಬೇಜಾರು ಮಾಡ್ಕೊಂಬಿಡಿ. ನಮ್ಮ ಅಪ್ಪು ಬಾಸ್ಗೆ ನಾವು ಪ್ರೀತಿಯಿಂದ ಅಪ್ಪು ಅಂತ ಇದ್ವಿ. ಅವ್ರಿಗೆ ಯುವ ಅಂತ ಹೇಳೋಕ್ಕೂ ಆಗ್ತಾಯಿಲ್ಲ, ಏನಂತ ಹೇಳೋಕ್ಕೂ ಆಗ್ತಾಯಿಲ್ಲ. ಸೊ ಮೇ ಬಿ ಒಂದು ಹೆಸರು ಇಡಬೇಕು ನಾವು, ಒಂದು ಕ್ಯೂಟಾಗೆ, ಒಂದು ಮುದ್ದಾಗಿ ಕರೆಯೋ ಥರ. ಯಾಕಂದರೆ ಪ್ರತಿ ಸಲ ಬಾಸ್ ಅನ್ನೋಕ್ಕಾಗಲ್ಲ, ಸರ್ ಅಂದರೂ ಅದು ಫ್ಯಾನ್ ಎಮೋಷನ್ ಥರ ಬರಲ್ಲ. ಸೊ ಮೇ ಬಿ ಯಾರಾದರೂ ಒಂದು ಬಂದ್ಬಿಟ್ಟು ಒಂದು ಬಿರುದು ಕೊಟ್ಟರೆ, ಒಂದು ಪ್ರೀತಿಯಿಂದ ಒಂದು ಬಿರುದು ಕೊಟ್ಟರೆ ನಾವು ಅದನ್ನ ಯೂಸ್ ಮಾಡ್ಕೊತೀವಿ ನಾವೆಲ್ಲ ಫ್ಯಾನ್ಸು. ಎಕ್ಕ ಮೂವಿ ಬಗ್ಗೆ ವಾಪಸ್ ಬರ್ತೀನಿ. ವಾಟ್ ಅ ಎಮೋಷ್ನಲ್ ರೋಲರ್ ಕೋಸ್ಟರ್ ಐಸೆ. ವಾಟ್ ಅ ಮೂವಿ. ಫಸ್ಟ್ ಹಾಫಲ್ಲಿ ರೇಸಿ ಸ್ಕ್ರೀನ್ ಪ್ಲೇ, ಸೆಕೆಂಡ್ ಹಾಫಲ್ಲಿ ಡ್ರಾಮಾ. ಇದಕ್ಕಿಂತ ಏನು ಬೇಕು? ಹುಡುಗರಿಗೆ ಏನು ಬೇಕೋ ಇದೆ ಮೂವಿಯಲ್ಲಿ, ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಬೇಕೋ ಮೂವಿಯಲ್ಲಿದೆ. ಕರೆಕ್ಟ್ ಅಲ್ವಾ? ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಬೇಕು? ಡ್ರಾಮಾ ಬೇಕು. ಒಂದು ನೋಡಿ, ಮದರ್ ಸೆಂಟಿಮೆಂಟ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಮದರ್ ಸೆಂಟಿಮೆಂಟ್ ಅಂತ ಸ್ಪೆಷಲಿ. ಬಟ್ ಮದರ್ ಸೆಂಟಿಮೆಂಟ್ ಇದೆ. ಯಾವ ಮೂವಿಯಲ್ಲಿ ಎಷ್ಟಿರಬೇಕೋ ಈ ಮೂವಿಯಲ್ಲಿ ಎಷ್ಟಿರ್ಬೇಕು ಅಷ್ಟಿದೆ. ಮೂವಿಗೆ ಒಂದು ಕಳೆ, ಪ್ರತಿಯೊಂದೂ ಪರ್ಫೆಕ್ಟ್ ಅಮೌಂಟಾಗಿ ಕೊಟ್ಟಾಗ ಒಂದು ಕಳೆ ಬರುತ್ತೆ. ಆ ಕಳೆ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನನ್ನ ಲೈಫಲ್ಲೇ ನಾನು ಯಾವ ಮೂವಿಗೂ ನಾನು ಇಷ್ಟೊಂದು ಚೆನ್ನಾಗೆಲ್ಲ ರಿವ್ಯೂ ನಾನು ಮಾಡಿಲ್ಲ. ಬಿಕಾಸ್ ಐ ನೆವರ್ ಬಿಲೀವ್ ಇನ್ ರಿವ್ಯೂಸ್. ರಿವ್ಯೂ ಅಂದರೆ ಏನು ಹೇಳಿ, ನನಗಿಷ್ಟ ಆಯಿತೋ ಇಲ್ವೋ, ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಈ ಮೂವಿ ಇದೆಯಲ್ಲ, ನನ್ನ ಪ್ರಕಾರ ಮಾಸ್ ಅಂದರೆ ನೋಡಿ, ಮಾಸ್ ಅಂದರೆ ನಾವು ಕೊಟ್ಟಿರೋ ಹೆಸರು ಫೈಟು ಡಿಶುಮ್. ಮಾಸ್ ಅಂದರೆ ಲಿಟ್ರಲ್ ಮೀನಿಂಗ್ ಬಂದು ಮಾಸ್ ಅಂದರೆ ಜಾಸ್ತಿ ಜನಕ್ಕೆ ಇಷ್ಟ ಆಗೋಂಥರ ಮೂವಿ ಒಂದು ಬಂದ್ಬಿಟ್ಟು ನಮ್ಮ ಎಕ್ಕ ಮೂವಿ. ಹುಡುಗರು ಬೇಕಾಗಿರೋ ಫೈಟ್ಸ್ ಇದೆ, ಫ್ಯಾಮಿಲಿ ಆಡಿಯನ್ಸ್ಗೆ ಬೇಕಾಗಿರೋ ಎಮೋಷನ್ಸ್ ಇದೆ. ಆ್ಯಂಡ್ ಇನ್ನು ಯಾರಿದ್ದಾರೆ,
ಇನ್ಯಾರೆಲ್ಲ ಜನರು ಎಲ್ಲ ಪಬ್ಲಿಕ್ಗೆ, ನಾರ್ಮಲ್ ಪಬ್ಲಿಕ್ಗೆ ಕಾಮಿಡಿ ಬೇಕು. ಆಬ್ವಿಯಸ್ಲಿ ಕಾಮಿಡಿ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದಾರೆ. ನಿಮಗೆ ಪೂರ್ತಿ ಮೂವಿ ನೋಡಿದಾಗ ಕಾಮಿಡಿನ ಅನ್ನೆಸೆಸರಿಯಾಗಿ ಕೆಲವೊಂದು ಮೂವಿಯಲ್ಲಿ ಕಾಮಿಡಿ ಆಗ್ತಾರೆ ನೋಡಿ, ಆ ಥರ ಅಂತೂ ಒಂಚೂರು ಇಲ್ಲ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಇದು ಮೆನ್ಷನ್ ಮಾಡಿದೆ, ಅನ್ನೆಸೆಸರಿ ಕಾಮಿಡಿ ಇಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದಾರೆ. ಫೈಟ್ಸ್ ಕೂಡ ಏನು ಹೇಳಿ, ಫೈಟ್ಸ್ ಕೂಡ ಒಬ್ಬ ಸ್ಟಾರ್ ಆ್ಯಕ್ಟರ್ ಇದ್ದಾರೆ, ಒಂದು ಫೈಟು ಪವರ್ ಸ್ಟಾರ್ ಅವ್ರ ಮಗ, ಪವರ್ಫುಲ್ ಫೈಟ್ಸ್ ಬೇಕು. ಎಸ್, ಪವರ್ಫುಲ್ ಫೈಟ್ಸ್ ಇದ್ದಾವೆ, ಇಲ್ಲ ಅಂತಲ್ಲ, ಎಷ್ಟು ಬೇಕೋ ಅಷ್ಟೇ. ನೋಡಿ, ರುಚಿಗೆ ತಕ್ಕಂಥ ಉಪ್ಪು ತಿಂದಾಗಲೇ ಊಟ ಚೆನ್ನಾಗಿರೋದು, ಕರೆಕ್ಟ್ ಅಲ್ವಾ? ಅಷ್ಟೇ. ಇದಕ್ಕಿಂತ ನಾನು ಜಾಸ್ತಿ ಹೇಳ್ಕೊಂಡೇ ಇರ್ತೀನಿ ಈ ಮೂವಿ ಬಗ್ಗೆ. ನಂಗೆ ಆ್ಯಕ್ಚುಲಿ ಯಾಕೆಂದರೆ ಈ ಮೂವಿ ನಂಗೆ ಪರ್ಸನಲಾಗಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು 10 PM ಶೋ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಹೋಗಬೇಕು. ತುಂಬ ಜೋಶಲ್ಲಿದ್ದೀನಿ, ಏನೇನೋ ಮಾತಾಡ್ತಾ ಇದ್ದೀನಿ. ಅದನ್ನು ಸೈಡ್ಗಿಟ್ರೆ, ಈ ಖುಷಿ ವಿಚಾರಗಳೆಲ್ಲ ಸೈಡ್ಗಿಟ್ರೆ, ನಾನು ಬಂದಿದ್ದ ತಕ್ಷಣ 6 PM ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಬಟ್ ಬಂದಿದ್ದ ತಕ್ಷಣ ಈ ಪೇಯ್ಡ್ PR ಈ ನೆಗೆಟಿವ್ ಎಲ್ಲ ನೋಡಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆದೆ, ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಲ್ಲ. ಒಂದು ಒಳ್ಳೆ ಸಿನಿಮಾ ಬರದೇ ಇರೋವಾಗ ಕನ್ನಡಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಗುರು, ಒಳ್ಳೆ ಸಿನಿಮಾ ಮಾಡಲ್ಲ ಅಂತೀರ. ಒಳ್ಳೆ ಸಿನಿಮಾ ಬಂದಾಗ ನೀವು ಸಪೋರ್ಟ್ ಮಾಡಲ್ಲ. ಇನ್ನೇನಂತ ನಾವು ಮಾಡಬೇಕು? ಒಂದು ಮೂವಿ ಟೀಮ್ ಇನ್ನೇನಂತ ಮಾಡ್ತಾರೆ ಗುರು? ಒಳ್ಳೆ ಸಿನಿಮಾ ಮಾಡಿದಾಗ ನೀವು ಸಪೋರ್ಟ್ ಮಾಡಲ್ಲ. ಅದಕ್ಕೆ ಪೇಯ್ಡ್ PR ನೋಡಿ, ಉರ್ಕೊಳೋರೆಲ್ಲ ಕಾಲ ಹತ್ರನೇ ಇರ್ತಾರೆ, ಬೆಳೆಯೋರು ಬೆಳಿತಾನೆ ಇರ್ತಾರೆ ಅಂತೆಲ್ಲ ಮಾತುಗಳು. ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್ ಅಟ್ ದಿಸ್ ಏಜ್ ಆಫ್ ಟೈಮ್. ಸೀರಿಯಸ್ ಆಗಿ ಈ ಜನ್ರೇಷನ್ ಅದು ವರ್ಕ್ ಆಗೋದು ನಾನು ಅನ್ಕೊಳಲ್ಲ. ಯಾಕಪ್ಪ ಅಂದರೆ ಪೇಯ್ಡ್ PR ಇರೋವರೆಗೂ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ. ಒಂದನ್ನ ಸುಳ್ಳನ್ನ ನೀವು ನಿಜ ಮಾಡ್ಬೋದು, ಒಂದು ನಿಜಾನ ನೀವು ಸುಳ್ಳು ಮಾಡ್ಬೋದು. ನಾನು ಹೇಳ್ತಾ ಇರೋದು ಕರೆಕ್ಟಾರೋ ಹಂಗ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕರೆಕ್ಟ್ ಅಲ್ವಾ? ಒಂದು ಸುಳ್ಳನ್ನ ನೀವು ನಿಜ ಮಾಡ್ಬೋದು, ಒಂದು ನಿಜಾನ ನೀವು ಸುಳ್ಳು ಮಾಡ್ಬೋದು. ಆ ಥರ ಇವಾಗ ಇದೆ, ಅದೇ ಥರನೇ ಇವಾಗ ನಡೀತಾ ಇರೋದು. ಇವಾಗ ಈ ವಿಡಿಯೋನ ಕೂಡ ಅಲ್ಲಲ್ಲಿ ಕಟ್ ಮಾಡ್ಕೊಂಡು ನೀವು ಕಾಂಟ್ರವರ್ಸಿ ಮಾಡ್ಬೋದು. ಬಟ್ ನೀವು ಫುಲ್ ವಿಡಿಯೋ ಹಾಕಿದಾಗ ಕಾಂಟ್ರವರ್ಸಿ ಬರಲ್ಲ. ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ ನಾನೇನು ಹೇಳ್ತಾ ಇದ್ದೀನಿ ಅಂತ. ಅಷ್ಟೇ ಸರ್. ಕಾಲ ಚೇಂಜ್ ಆಗಿದಾಗ ನಾವು ಚೇಂಜ್ ಆಗಬೇಕು. ನಾವು ಆನ್ಲೈನಲ್ಲಿ ನಾವು ಸ್ಟ್ರಾಂಗ್ ಆಗಲೇಬೇಕು. ಆನ್ಲೈನಲ್ಲಿ ನಾವು ನಿಜವಾಗ್ಲೂ ಸ್ಟ್ರಾಂಗ್ ಆಗಬೇಕು. ಎಲ್ಲ ದೊಡ್ಡ ಮನೆ ಅಭಿಮಾನಿಗಳಿಗೆ ನಾನು ಕೇಳ್ಕೊಳೋದೇನೆಂದರೆ, ದಯವಿಟ್ಟು ಬನ್ನಿರಿ ಆನ್ಲೈನ್ಗೆ. ಆಫ್ಲೈನಲ್ಲಿ ನಾವು ಮೂವಿ ಗೆಲ್ಲಿಸ್ತೀವಿ ಅಂದರೆ, ನೀವು ಆಫ್ಲೈನಲ್ಲಿ ನೀವು ಕುತ್ಕೊಂಡಿದ್ದೀರಾ, ಈ ಮೂವಿ ಚೆನ್ನಾಗಿಲ್ಲ ಅಂತ ಆನ್ಲೈನಲ್ಲಿ ಅರ್ಧಾಡುತ್ತೆ. ಯಾವನ್ ಮೂವಿ ನೋಡಿರಲ್ಲ ಅವನು ಅದನ್ನು ನೋಡ್ಬಿಟ್ಟು ನಿಮಗೆ ಬಂದು ಹೇಳ್ತಾನೆ ಮೂವಿ ಚೆನ್ನಾಗಿಲ್ಲ ಗುರು. ಅಲ್ಲಿ ಆಗೋಯ್ತಲ್ಲ ಸರ್ ಮೂವಿ ಕತೆ. ಇನ್ನೆಲ್ಲಿ ಸರ್ ಸಪೋರ್ಟ್ ಬರುತ್ತೆ ನಮಗೆ? ಒಳ್ಳೆ ಮೂವಿ ಬಂದಿದೆ ಗುರು. ದ ಬಿಗ್ಗೆಸ್ಟ್ ಓಪನಿಂಗ್ ಆಫ್ 2025 ಎಕ್ಕಾ ಮೂವಿ ಹೊಡೆಯುತ್ತೆ. ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋ ಮಾಡ್ತೀನಿ. ಇದು ನಂಬಿಕೆ ನನ್ನ ಹತ್ರ ಐತೆ. ಬಟ್ ಅದಾದಮೇಲೆ ಗೆಲ್ಸೋದಿದೆಯಲ್ಲ, ಅದೆಲ್ಲ ಕನ್ನಡಿಗರ ಕೈಯಲ್ಲೇ ಇರೋದು, ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ, ಹೋಗಿ ನೋಡಿ, ಪ್ರೋತ್ಸಾಹಿಸಿ. ಆ್ಯಂಡ್ ಯಾರ್ಯಾರು ಟೀಕೆ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾಳೆ ಮಾತಾಡ್ಕೊಳೋಣ. ಇನ್ನು ಸಾಕು ಈ ವಿಡಿಯೋಗೆ. ಅವ್ರ ಬಗ್ಗೆ ನಾಳೆ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿಬಿಡ್ತೀನಿ. ಆ ವಿಡಿಯೋ ಬೇಕು ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ, ಈ ರಿವ್ಯೂ ಆ್ಯಂಡ್ ದಿ ಸ್ಟೈಲ್ ಆಫ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಅದನ್ನು ಕೂಡ ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ. ಯಾಕಪ್ಪ ಇವ್ನು ಇಷ್ಟೊಂದು ಕಮೆಂಟ್ ಸೆಕ್ಷನ್ ಹೇಳ್ತಾವನೆ ಅಂದರೆ, ನೋಡಿ ನೀವು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಈ ಸ್ಟೈಲ್ ನಿಮ್ಗೆ ಇಷ್ಟ ಆದರೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್. ಜೈ ಅಪ್ಪು ಬಾಸ್, ಜೈ ಕನ್ನಡಾಂಬೆ, ಜೈ ಮುನೇಶ್ವರ ಸ್ವಾಮಿ.